ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಜುಣಕ ಮಾಡ್ತಾಯಿದ್ದೀನಿ. ಜುಣಕ ಅಂದರೆ ಕಡಲೆ ಹಿಟ್ಟಿನಿಂದ ಮಾಡುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಅದು ಚಪಾತಿ ರೊಟ್ಟಿ ಅನ್ನೋ ಜೊತೆ ತಿನ್ಬೋದು. ಇವಾಗ ಕಡಾಯಿನ ಕಾಯಿಸೋಕೆ ಹಚ್ಚಿದ್ದೀನಿ. ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಈ ಚಟಾಪಟ ಅನ್ನಲಿ ಚಟಪಟ ಅಂತ ಇದೆ. ಯಾಕಂದರೆ ಈ ಥರ ಡ್ರೈ ಫ್ರೈ ಮಾಡಿದ್ರೆ ತುಂಬ ಘಮ್ ಅಂತ ಸ್ಮೆಲ್ ಬರುತ್ತೆ, ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಅದು ಕೆಲವೊಂದು ಅಡುಗೆಗಳಿಗೆ ಮಾತ್ರ. ಈಗ ಎಣ್ಣೆ ಹಾಕೋಣ. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ಒಂದು 5-6 ಎಲೆ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಚೆನ್ನಾಗಾಗುತ್ತೆ. ಇದು 1-2 ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಅರ್ಧ ಟೊಮೆಟೊ ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಪ್ರಮಾಣದಾಗ ಮಾಡ್ತಿರ್ತೀವಿ, ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ. ರುಚಿ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿರೋದ್ರಿಂದ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಬಿಡ್ಬೋದು. ಹಾಕೊಳ್ಳಿ. ಸಕ್ಕರೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ. ನೋಡಿ, ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಒಂದು ಗ್ಲಾಸ್ ಹಾಕಿದ್ದೀನಿ. ಇವಾಗ ಇನ್ನೊಂದು ಗ್ಲಾಸ್ ಹಾಕೋತಾ ಇದ್ದೀನಿ. ನೀವು ಹಿಟ್ಟು ಎಷ್ಟು ತೊಗೊಳ್ತೀರಿ ಅದರ ಪ್ರಮಾಣದ ಮೇಲೆ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಅದಕ್ಕಾದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಗಟ್ಟಿನೇ ಆಗ್ಬೇಕಂತೇನಿಲ್ಲ. ನಿಮ್ಗೆ ಗಟ್ಟಿ ಬೇಕಾದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ಇಷ್ಟು ನೀರು ಸಾಕು. 2.5 ಗ್ಲಾಸ್ ಹಾಕಿದ್ದೀನಿ ನಾನಿದು. ತುಂಬ ನೀರು ತುಂಬ ಕಾಯಬಾರ್ದು. ಸ್ವಲ್ಪ ಬಿಸಿ ಆದರೆ ಸಾಕು. ಈ ಥರ ಉಗಿ ಬರೋರಿಗೆ. ಇಲ್ಲ ಹಿಟ್ಟು ಗಂಟಾಗುತ್ತೆ. ಇಲ್ಲ ನಿಮ್ಗೆ ಗಂಟಾಗುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಹಾಕ್ಬೋದು ನೀವು. ಅಥವಾ ನೀರು ಹಸಿ ಇರುವಾಗಲೇ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ಯಾಕಂದರೆ ಇದು ಗಂಟಾಗುತ್ತೆ ಹಿಟ್ಟು. ಇದು ಕಡಲೆ ಹಿಟ್ಟು ನೋಡಿ ಸೋಸಿ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ಬೇಕು. ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಹುಳ ಗಿಳ ಬರಲ್ಲ. ಸಣ್ಣ ಪೌಡ್ರ್ ಥರ ಜಾಸ್ತಿ ದಿನ ಆದಮೇಲೆ ಹುಳ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಬರಲ್ಲ. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಅದು ನೀರಿನ ಪ್ರಮಾಣಕ್ಕೆ ತಕ್ಕಷ್ಟು ಹಿಟ್ಟು ಹಾಕ್ಕೋಬೇಕು. ನೀವು ಎಷ್ಟು ನೀರು ಹಾಕಿರ್ತೀರಾ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಿರ್ತೀರಾ, ಜಾಸ್ತಿ ಮಾಡಿದ್ರೆ ಜಾಸ್ತಿ, ಕಡಿಮೆ ಮಾಡಿದ್ರೆ ಕಡಿಮೆ, ಹೀಗೆ ನೋಡಿ. ಇದೆಲ್ಲ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಫಸ್ಟ್ ಮಾಡುವಾಗ ಗಂಟು ಅನಿಸುತ್ತೆ. ಅದಕ್ಕೆ ನೀವು ನೀರು ಹಾಕಿದ ತಕ್ಷಣ ಹಸಿ ನೀರಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಮುಂಚೆನೇ ಹಾಕಿ ತಿರುಗಿಸ್ಬಿಡ್ಬೋದು. ಆಮೇಲೆ ಬೇಯುತ್ತೆ. ಅದು ಗಂಟೇನ ಬರಲ್ಲ. ಮತ್ತು ಸ್ವಲ್ಪ ನೀರು ಬಿಸಿ ಆದಮೇಲೆ ಸ್ವಲ್ಪ ಗಂಟು ಕಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಅದು ಗಂಟು ಆಗಿಲ್ಲ. ಸ್ವಲ್ಪ ನೀರು ಜಾಸ್ತಿ ಕಾಯಿಸಿದ್ರೆ ಗಂಟು ಆಗುತ್ತೆ. ಈಗ ಇದಕ್ಕೆ ಒಂದು 4 ಪೀಸ್ ದಪ್ಪ ಇರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕುಟ್ಟಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೋತೀವಿ ಅಷ್ಟು ಚೆನ್ನಾಗಾಗುತ್ತೆ ಅದು. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ ನೀವು. ನನ್ನ ಹತ್ರ ಕೊತ್ತಂಬರಿ ಖಾಲಿ ಆಗಿರೋದನ್ನ ಹಾಕಿಲ್ಲ. ಕೊತ್ತಂಬರಿ, ತಪ್ಪಲು ಈರುಳ್ಳಿ ಈ ಥರ ಏನಾದ್ರು ಇದ್ದರೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೋದು. ಚೆನ್ನಾಗಿ ನೋಡಿ, ಬೆಳ್ಳುಳ್ಳಿನೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಳಕ್ಕೆ ಬೇಕಿದ್ರೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು. ಗಟ್ಟಿನೇ ಚೆನ್ನಾಗಿರುತ್ತೆ ಅಂತ ನಾನು ಗಟ್ಟಿ ಮಾಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸೋಣ. ಇದಕ್ಕೆ ಸ್ವಲ್ಪ ತಳ ಹತ್ತುತ್ತೆ. ಇದು ಆಗ ಪರವಾಗಿಲ್ಲ, ತುಂಬ ಟೇಸ್ಟ್ ಬರುತ್ತೆ. ತಳ ಹತ್ತರಿ ಮುದ್ದೆ ಥರ ಏನು ತೊಂದರೆ ಇಲ್ಲ. ಈ ಥರ ಏನೋ ಉಗಿ ಮೇಲೆ ಬೇಯಲಿ ಅದು ಚೆನ್ನಾಗಿ. ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ, ಜಾಸ್ತಿ ಬೇಯಿಸ್ಬೇಡಿ. ತಳ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಬಂದ್ ಮಾಡಿಬಿಡಿ ನೀವು. ನೋಡಿ, ಉಗಿ ಮೇಲೆ ಚೆನ್ನಾಗಿ ಬೆಂದಿದೆ ಮುದ್ದೆ ಥರ. ಒಂದು ಬೇಕಿದ್ರೆ ನಿಮಗೆ ಈ ಥರ ಒಂದು ಪೀಸ್ ತೊಗೊಂಡು ಟೇಸ್ಟ್ ನೋಡಿ, ಕಮ್ಮಿ ಅನಿಸಿದರೆ ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಬೇಯಿಸುವಾಗೆ ಮಿಕ್ಸ್ ಮಾಡ್ಕೋಬೋದು. ಆದರೆ ಒಂದು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ನಮಸ್ಕಾರ.